ಬಟ್ ವೆರಿ ನೆಕ್ಸ್ಟ್ ಮೂಮೆಂಟ್ ನಿಮ್ಮ ಇಡೀ ಒಂದು ಪ್ರಪಂಚ ಶಾಟರ್ ಡೌನ್ ಆಗುತ್ತೆ. ಆ ಒಂದು ದಿನಾನ ನಾವು ವಿಟ್ನೆಸ್ ಮಾಡಿದಾಗ ಸೊ ನಾವೆಲ್ಲ ಪ್ರೇ ಮಾಡ್ತಾ ಇದ್ವಿ, ಸ್ಯಾಮ್ ಪ್ಲೀಸ್ ಡೋಂಟ್ ಡೂ ದಿಸ್, ಅಮ್ಮಂಗೆ ಈ ಥರ ಆಗಬಾರ್ದು, ಸ್ಯಾಮ್ ಪ್ಲೀಸ್ ಕಮ್ ಬ್ಯಾಕ್ ಅಂತ ನಾವೆಲ್ಲ ಆಚೆ ಕಡೆ ಪ್ರೇ ಮಾಡ್ತಾ ಇದ್ವಿ. ಆ್ಯಂಡ್ ದೆರ್ ವಾಸ್ ನೋ ಚಾನ್ಸಸ್ ಆಫ್ ಹರ್ಷದು ಒಂದು ಪಾಸಿಟಿವ್ ಆಗಿ ಬರೋ ಚಾನ್ಸೇ ಇರಲಿಲ್ಲ. ಅದಾದಮೇಲೆ ಹಾರ್ಟ್ ಬೀಟ್ ಕಾಣಿಸ್ಕೊಂತು. ಮಗಳ ಬಗ್ಗೆ ಒಂದು ಕಷ್ಟಕರವಾದ ಸಂಗತಿ. ಹೌದು. ಸೊ ಅದನ್ನೇ ನಾನು ಹೇಳಿದ್ದು. ಆವಾಗೆಲ್ಲ ನಾವೇನು ಅನ್ಕೋತಿದ್ವಿ ಅಂದರೆ, ಆವಾಗ ಸಣ್ಣ ಪುಟ್ಟ ಆರ್ಗ್ಯುಮೆಂಟ್ಸು ಅಥವಾ ಜಗಳಗಳು ಮನೇಲಿ ಬರ್ತಾ ಇತ್ತು. ನೀನು ಅದನ್ನು ಮಾಡು, ನಾನು ಯಾಕೆ ಇದನ್ನು ಮಾಡಬೇಕು, ನೀನು ನೋಡ್ಕೋ, ನಾನು ನೋಡ್ಕೊಳಕ್ಕಾಗಲ್ಲ, ನನಗೂ ಶೂಟಿಂಗ್ ಇದೆ, ಈ ಥರ ಎಲ್ಲ ಆ ಟೈಮಲ್ಲೂ ಜಗಳ ಮಾಡ್ತಾಯಿದ್ವಿ. ಬಟ್ ಆವಾಗ ಇಷ್ಟು ಇಂಥ ಒಂದು ಏನಂತೀರ, ಒಂದು ಬೆಟ್ಟ ನಮ್ಮ ತಲೆ ಮೇಲೆ ಬಿದ್ದಂಥ ಒಂದು ಗಾಢವಾದ ನೋವು ನಮಗಿರಲಿಲ್ಲ. ಬಟ್ ಸಣ್ಣ ಸಣ್ಣ ವಿಚಾರಗಳು ಅದು ತುಂಬ ಈಸಿಯಾಗಿ ಸಾಲ್ವ್ ಮಾಡಿಕೊಂಡು ಹೋಗ್ಬೋದಾದಂಥ ವಿಚಾರಗಳಿತ್ತು. ಬಟ್ ಆವಾಗಲೂ ನಾವೆಲ್ಲ ನಮ್ಮ ಲೈಫ್ನ ಎಷ್ಟು ಕಷ್ಟ ಕಷ್ಟ ಮಾಡ್ಕೋತಾ ಇದ್ವಿ. ಖುಷಿಯಾಗಿರೋದಲ್ಲದೆ ಬರೀ ಈಗೋ ಪ್ರಾಬ್ಲಮ್ ಆ್ಯಂಡ್ ನಂದೇ ನಡಿಬೇಕು, ನಾನು ಹೇಳಿದ್ದೇ ಆಗಬೇಕು, ಈ ಥರ ಸಣ್ಣ ಸಣ್ಣ ವಿಚಾರಗಳಲ್ಲಿ ಸಿಗಾಕೊಂಡು ನಾವು ಆ ಮೊಮೆಂಟ್ಸನ್ನು ಹಾಳು ಮಾಡ್ಕೊಂಬಿಟ್ವಾ ಅನಿಸುತ್ತೆ. ಬಿಕಾಸ್ ಇವಾಗ ನೆನೆಸ್ಕೊಂಡಾಗ ಇಲ್ಲ, ದೋಸ್ ಡೇಸ್ ವೇರ್ ವೆರಿ ನೈಸ್ ಅನಿಸುತ್ತೆ. ಆ್ಯಂಡ್ ಹೌದು, ನನ್ನ ಮಗಳದು ಒಂದು ಇನ್ಸಿಡೆಂಟ್ ನಮ್ಮ ಲೈಫಲ್ಲಿ ನಡೀತು, ವಿಚ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ಲೈಫ್ ಒಂದು ಈ ಥರ ಒಂದು ತಿರುವು ತಗೋಬಹುದಾ ಅಂತ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂಥ ಒಂದು ತಿರುವು ಲೈಫ್ ತಗೊಂತು. ಬಟ್ ಅದರಲ್ಲೂ ಕೂಡ ನನಗೆ ದೇವ್ರನ್ನ ಬ್ಲೇಮ್ ಮಾಡಬೇಕಾ ಅಥವಾ ದೇವ್ರು ನನ್ನ ಜೊತೇಲಿ ಇದ್ದ ಅಂತ ಅನ್ಕೋಬೇಕಾ, ಯಾವಾಗಲೂ ನಾನು ಆ ಡೈಲಮಾಲೇ ಇರ್ತೀನಿ. ಆ್ಯಂಡ್ ಆ ಟೈಮಲ್ಲಂತೂ ನಮ್ಮ ಸಿಚುವೇಶನ್ ವಾಸ್ ಒಂಥರ ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕಾಗದೇ ಇರೋವಂಥ ಒಂದು ಸಿಚುವೇಶನಲ್ಲಿ ನಾನು ನಮ್ಮ ಯಜಮಾನ್ ಇರ್ತಿದ್ವಿ. ತುಂಬ ಕ್ವೆಶ್ಚನ್ಸು, ತುಂಬ ಆಲೋಚನೆಗಳು, ಯಾಕೆ ಹೀಗಾಯಿತು. ಸೊ ನೀವು ಏನೇ ಕೇಳಿದ್ರೂ ಕೂಡ ಈ ಎಲ್ಲ ಪ್ರಶ್ನೆಗಳಿಗೂ ನಮಗೆ ಯಾವತ್ತಿಗೂ ಉತ್ತರ ಸಿಗೋದಿಲ್ಲ. ಬಿಕಾಸ್ ದಟ್ ಈಸ್ ಲೈಫ್ ಅನ್ಸುತ್ತಷ್ಟೇ. ಸೊ ಆವಾಗ ನಮಗೆ ಎಷ್ಟೋ ಉತ್ತರಗಳು ನಮಗೆ ಸಿಗ್ತಾ ಹೋಗುತ್ತೆ. ಅಂದರೆ ನಾವು ಏನೇನೋ ಪ್ಲ್ಯಾನ್ ಮಾಡಿಬಿಟ್ಟಿರ್ತೀವಿ, ಒಂದು 10 ವರ್ಷದ ಮುಂಚಿಂದೆಲ್ಲ ಪ್ಲ್ಯಾನಲ್ಲಿ ಇರುತ್ತೆ ನಮಗೆ. ಬಟ್ ವೆರಿ ನೆಕ್ಸ್ಟ್ ಮೂಮೆಂಟ್ ನಿಮ್ಮ ಇಡೀ ಒಂದು ಪ್ರಪಂಚ ಶಾಟರ್ ಡೌನ್ ಆಗುತ್ತೆ. ಸೊ ಆ ಒಂದು ದಿನಕ್ಕೆ ನಾವು ಪ್ರಿಪೇರ್ ಕೂಡ ಆಗಿರಲಿಲ್ಲ. ಸೊ ಆ ಒಂದು ಸ್ಟೇಜ್ನ ನಾವು ಆ ಒಂದು ದಿನಾನ ನಾವು ವಿಟ್ನೆಸ್ ಮಾಡಿದಾಗ ನಾವು ಆವತ್ತಿಂದ ಇನ್ಫ್ಯಾಕ್ಟ್ ಸೊ ಐ ಥಿಂಕ್ ಗಾಡ್ ಹ್ಯಾಡ್ ಡಿಫ್ರೆಂಟ್ ಪ್ಲ್ಯಾನ್ಸ್ ಫಾರ್ ಅಸ್. ಆವಾಗ ನಾನು ನನ್ನ ಮಗನಿಗೆ ಪ್ರೆಗ್ನೆಂಟ್ ಕೂಡ ಇದ್ದೆ. ಅವನು ಅವಾಗ 4 months ಇದ್ದ ನನಗೆ. ಸೊ ಆವತ್ತೊಂದಿನ ಒಂದು ಆ್ಯಕ್ಸಿಡೆಂಟು ನಮ್ಮ ಇಡೀ ಜೀವನನೇ ಚೇಂಜ್ ಮಾಡಿಬಿಡ್ತು. ಆ್ಯಂಡ್ ಇವತ್ತಿಗೂ ನಾವು ಏನಂದರೆ, ನನ್ನ ಮಗನ ಹೆಸರು ಹರ್ಷ್ ಅಂತ. ಸೊ ನಾವು ಹರ್ಷಗೆ ಇಟ್ ವಾಸ್ ನಾಟ್ ಅ ಪ್ಲ್ಯಾಂಡ್ ಚೈಲ್ಡ್. ಆವಾಗಲೂ ನಾನು ನನ್ನ ಹಸ್ಬೆಂಡ್ ರೂಪೇಶ್ ತುಂಬ ಡೈಲಮಾಲಿದ್ವಿ, ಬೇಕಾ ನಮ್ಗೆ ಇನ್ನೊಂದು ಮಗು ಅಂತ. ಆ್ಯಂಡ್ ಇಲ್ಲ, ಇರಲಿ ಇನ್ನೊಂದು ಮಗು ಅನ್ನೋ ಥರ ಡಿಸೈಡ್ ಮಾಡಿದ್ವಿ. ಸೊ ಇವೆಲ್ಲ ದೇವರೇ ನಮಗೆ ಆ ಟೈಮ್ಗೆ ಒದಗಿಸಿ ಕೊಡ್ತಾನೆ ಅನಿಸುತ್ತೆ. ಇಲ್ಲ, ಇಂಥ ಒಂದು ಸಿಚುವೇಶನ್ ನಡೆದಾಗ ಇವ್ರಿಗೆ ಇನ್ನೊಂದು ಮಗು ಇರಲಿ ಅನ್ನೋದು ಭಗವಂತನ ಪ್ಲ್ಯಾನೇ ಆಗಿತ್ತೋ ಏನೋ. ಸೊ ಆವಾಗ ದೇವ್ರು ನಮ್ಗೆ ಹಿಂಗೆ ಮಾಡಿಬಿಟ್ಟ ಅಂತ ಬೇಜಾರು ಮಾಡ್ಕೋಬೇಕು, ಅಥವಾ ಇಮಿಡಿಯೇಟಾಗಿ ನಮಗೆ ಅವಳನ್ನೇ ಇನ್ನೊಂದು ರೂಪದಲ್ಲಿ ಕಳಿಸ್ಕೊಟ್ಬಿಟ್ಟ ಅಂತ ಖುಷಿ ಪಡಬೇಕಾ, ನಮಗೆ ಗೊತ್ತಿಲ್ಲ. ಬಟ್ ಆದರೂ ಏನೇ ಬಂದರೂ ಕೂಡ ಸ್ವಲ್ಪ ಅದನ್ನು ಪಾಸಿಟಿವ್ ಆಗಿ ನೋಡೋ ಒಂದು ಗುಣವನ್ನು ನಾನು ಇತ್ತೀಚೆಗೆ ಕಲ್ಟಿವೇಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆವತ್ತಿನ ದಿನ ಒಂದು ಇನ್ಸಿಡೆಂಟ್ ಕೂಡ ನಡೀತು. ಏನಾಯಿತು ಅಂದರೆ, ಸೊ ಆಫ್ಟರ್ ದಿಸ್ ಆಕ್ಸಿಡೆಂಟ್ ಹ್ಯಾಪೆಂಡ್, ನನ್ನನ್ನು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಬಿಕಾಸ್ ಐ ವಾಸ್ ಕ್ಯಾರಿಂಗ್ ಅಲ್ವಾ, ಮಗುಗೇನು ತೊಂದರೆ ಆಗಿರಬಾರ್ದು ಅಂಥೇಳಿ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಆ್ಯಂಡ್ ಸುಮಾರು ಹೊತ್ತು ಅವರಲ್ಲಿ ನನಗೆ ಚೆಕಪ್ ಮಾಡ್ತಾ ಇದ್ದಾರೆ. ಮಗುದು ಹಾರ್ಟ್ ಬೀಟ್ ಸಿಗ್ತಾ ಇಲ್ಲ. ಆಲ್ಮೋಸ್ಟ್ ಒಂದು 2 hours ನಾನು ಹಾಸ್ಪಿಟ್ಲಲ್ಲೇ ಇದ್ದೆ. 2 hours ಅವ್ರು ವೆಯ್ಟ್ ಮಾಡಿ ಚೆಕ್ ಮಾಡ್ತಾಯಿದ್ರು. ನೋಡೋಣ, ಲೆಟ್ಸ್ ಟೇಕ್ ಎ ಚಾನ್ಸ್, ಲೆಟ್ಸ್ ಟ್ರೈ ಇಟ್ ಒನ್ಸ್ ಅಗೇನ್ ಅಂದ್ಕೊಂಡು ಅವರು ಮತ್ತೆ ಟ್ರೈ ಮಾಡ್ತಾಯಿದ್ರು ಮಗುಗೆ ಚೆಕ್ ಮಾಡೋದಕ್ಕೆ. ಸೊ ಆಲ್ಮೋಸ್ಟ್ 2 hours ಅವ್ರು ಇನ್ನೇನು ಬಂದು ನಮಗೆ ಡಿಕ್ಲೇರ್ ಮಾಡಬೇಕು, ಇಲ್ಲ ಮಗುದು ಹಾರ್ಟ್ ಬೀಟ್ ನಿಂತೋಗಿದೆ,
ಅಂತ ಅವ್ರು ಏನೇನು ಡಿಕ್ಲೇರ್ ಮಾಡಬೇಕು, ಬಟ್ ಡಾಕ್ಟರ್ಸ್ ಆ ಥರ ಮಾಡಲಿಲ್ಲ. ನನ್ನ ಗೈನಿಕ್ಕು ಡಾಕ್ಟರ್ ಅರುಂಧತಿ ಅಂತ, ಅವರು ಒಂಥರ ಎಷ್ಟು ಡಿವೈನ್ ಫೀಲ್ ಕೊಟ್ಟರು ಆ ಟೈಮಲ್ಲೆಲ್ಲ ಅಂತಂದರೆ, ಪ್ರತಿಯೊಬ್ಬರು ಆ ಟೈಮಲ್ಲಿ ನಮಗೆ ಬಂದು ಸಾಂತ್ವನ ಹೇಳಿದ ಪ್ರತಿಯೊಬ್ಬರು ನಮಗೆ ದೇವ್ರ ಥರನೇ ಕಾಣಿಸ್ತಾರೆ ಆ ಮೂಮೆಂಟಲ್ಲಿ. ಸೊ ಇನ್ನೇನು ಅವ್ರು ಹೇಳಬೇಕು, ಬಟ್ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ರು. ನನ್ನ ಫ್ರೆಂಡ್, ನನ್ನ ಚೈಲ್ಡ್ಹುಡ್ ಬಾಲ್ಯ ಸ್ನೇಹಿತೆ ಒಬ್ಬಳಿದ್ದಾಳೆ ಕರುಣಾ ಅಂತ. ಸೊ ಅವಳು ನನಗೆ ಹೇಳ್ತಾ ಇದ್ದಿದ್ದು, ನನಗಿದು ಯಾವುದ್ರದ್ದು ಗೊತ್ತಿಲ್ಲ. ಸೊ ಇವರೆಲ್ಲ ಹೊರಗಡೆ ತುಂಬ ಪ್ರೇ ಮಾಡ್ತಾ ಇದ್ರಂತೆ, ಇಲ್ಲ 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 ಆ ಮಗುಗೇನೂ ಆಗಿರಬಾರ್ದು. ಆ್ಯಂಡ್ ಅವಳು ಹೇಳ್ತಾಳೆ, ನಾನು ಸಮನ್ವಿಗೆ ಪ್ರೇ ಮಾಡ್ಕೋತಾ ಇದ್ದೆ. ಸೊ ನಾವೆಲ್ಲ ಪ್ರೇ ಮಾಡ್ತಾ ಇದ್ವಿ, ಸ್ಯಾಮ್ ಪ್ಲೀಸ್ ಡೋಂಟ್ ಡೂ ದಿಸ್, ಅಮ್ಮಂಗೆ ಈ ಥರ ಆಗಬಾರ್ದು, ಸ್ಯಾಮ್ ಪ್ಲೀಸ್ ಕಮ್ ಬ್ಯಾಕ್ ಅಂತ ನಾವೆಲ್ಲ ಆಚೆ ಕಡೆ ಪ್ರೇ ಮಾಡ್ತಾ ಇದ್ವಿ. ಆ್ಯಂಡ್ ದೆರ್ ವಾಸ್ ನೋ ಚಾನ್ಸಸ್ ಆಫ್ ಹರ್ಷದು ಒಂದು ಪಾಸಿಟಿವ್ ಆಗಿ ಬರೋ ಚಾನ್ಸೇ ಇರಲಿಲ್ಲ. ಅದಾದಮೇಲೆ ಹಾರ್ಟ್ ಬೀಟ್ ಕಾಣಿಸ್ಕೊಂತು. ನಾವೆಲ್ಲ ಇಲ್ಲಿ ಪ್ರೇ ಮಾಡ್ತಾ ಇದ್ವಿ, ಸ್ವಲ್ಪ ಹೊತ್ತಿಗೆ ಹಾರ್ಟ್ ಬೀಟ್ ಕಾಣಿಸ್ಕೊಂತು. ಸೊ ಇಟ್ ಈಸ್ ಅ ಕ್ಲಿಯರ್, ನಿನಗೆ ಸ್ಟ್ರೈಟ್ ಉತ್ತರ ಭಗವಂತ ಕೊಡ್ತಾ ಇದ್ದಾನೆ, ದಟ್ ಶಿ ಈಸ್ ಕಮ್ ಬ್ಯಾಕ್. ಯಾ. ಸೊ ಅವರೆಲ್ಲ ನನಗೆ ಬಂದು ಹೇಳ್ತಿದ್ರು, ಇಲ್ಲ ಇಲ್ಲ ಇಟ್ ಇಸ್ ಅಬ್ಸಲ್ಯೂಟ್ಲಿ ಅವಳೇ ವಾಪಸ್ ಬಂದಿರೋದು, ಅವಳು ಶೀಯಿಂದ ಹೀ ಆಗಿ ಬರ್ತಾ ಇದ್ದಾಳೆ ಅಂತೆಲ್ಲ. ಸೊ ಅಲ್ಲಿಂದ ನನಗೊಂದು ಧೈರ್ಯ ಬಂತು. ಆ್ಯಂಡ್ ಇವತ್ತಿಗೂ ಇವರಿಬ್ಬರು ಫೋಟೋಸ್ನೆಲ್ಲ ಕಂಪೇರ್ ಮಾಡಿದ್ರೆ ಆ್ಯಸ್ ಅ ಮದರ್ ನನಗೆ ತುಂಬ ರಿಸೆಂಬ್ಲೆನ್ಸ್ ಕಾಣುತ್ತೆ. ಆ್ಯಂಡ್ ಎಷ್ಟೊಂದು ಇಂಟ್ಯೂಷನ್ಸ್ ಬರುತ್ತೆ. ದೇವರೇ ಬಂದು ನನಗೆ ಸಮಾಧಾನ ಮಾಡ್ತಾ ಇದ್ದಾನೆ. ಎಷ್ಟು ಜನಕ್ಕೆ ಈ ಒಂದು ಭಾಗ್ಯ ಇದೆಯೋ ನನಗೆ ಗೊತ್ತಿಲ್ಲ. ಸೊ ನನಗನ್ಸುತ್ತೆ, ಇಲ್ಲ ಯಾವುದೋ ಒಂದು ಕರ್ಮ ಫಲದಿಂದ ಅದನ್ನು ಅನುಭವಿಸಿದ್ವಿ, ಬಟ್ ಯಾವುದೋ ಒಂದು ಪುಣ್ಯ ಫಲದಿಂದ ಕೂಡ ಇಮಿಡಿಯೇಟಾಗಿ ದೇವರೇ ನಮ್ಮ ಜೊತೆ ಇದ್ದಿದ್ದಾನೆ. ಗಾಡ್ ಈಸ್ ಆಲ್ವೇಸ್ ಬಿನ್ ವೆರಿ ಫೇರ್ ಟು ಮೀ. ನನಗೆ ಯಾವಾಗಲೂ ಜೊತೆಯಲ್ಲಿದ್ದು ಈಸ್ ಬಿನ್ ಬ್ಲೆಸ್ಸಿಂಗ್ ಮೀ. ಸೊ ಮನೆಯಲ್ಲಿ ಮತ್ತೆ ಆ ನಗು, ಆ ಖುಷಿ ಇವನ ರೂಪದಲ್ಲಿ ವಾಪಸ್ ಬಂದಿದೆ ಅಂತ ಅಂದ್ಕೊಂಡು ವಿ ಆರ್ ಟ್ರೈಂಗ್ ಟು ಬಿ ಪಾಸಿಟಿವ್. ಎಷ್ಟು ಸಾಧ್ಯನೋ ಅಷ್ಟು ಪಾಸಿಟಿವ್ ಆಗಿ ಮನೆಯಲ್ಲಿ ಲೈಫನ್ನು ಪಾಸಿಟಿವ್ ಆಗಿ ತೊಗೊಂಡೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ಇದನ್ನಂತೂ ನಾನು ಹೇಳಲೇಬೇಕು. ಆ ಟೈಮಲ್ಲಿ ನಾನು ಒಂದು ಶೋ ಮಾಡ್ತಾಯಿದ್ದೆ, ನನ್ನಮ್ಮ ಸೂಪರ್ ಸ್ಟಾರ್ ಅಂತ ಒಂದು ಶೋ. ಅದು ಹೇಗೆ ಅಂದರೆ ಇಟ್ ವಾಸ್ ಲೈಕ್ ನಮಗೊಂಥರ ಮಿರಾಕಲ್ ಥರನೇ ಅನ್ನಿಸ್ತಿತ್ತು. ಸೊ ಆ ಶೋ ಆದಮೇಲೆ ಅವಳು ಒಂಥರ ಮನೆ ಮಾತಾಗ್ಬಿಟ್ಟಿದ್ಲು ಎಲ್ಲರಿಗೂ. ಆ ಇನ್ಸಿಡೆಂಟ್ ಆದಾಗ ಎಷ್ಟು ನಮಗೆ ಸಪೋರ್ಟು, ಹಾರೈಕೆಗಳು, ಮೆಸೇಜ್ಗಳು, ಎಷ್ಟು ಜನ ನಮಗೆ ಸಮಾಧಾನ ಮಾಡಿದ್ರು, ಎಷ್ಟು ಜನ ಅವಳಿಗೆ ಬ್ಲೆಸ್ಸಿಂಗ್ಸನ್ನು ಕೊಟ್ಟರು. ಸೊ ಇದೆಲ್ಲ ನನಗೆ ಅಫ್ಕೋರ್ಸ್ ತಾಯಿಗೆ ಹಾಗೆ ಅನಿಸುತ್ತೆ. ಅವಳು ಅಷ್ಟು ಆಶೀರ್ವಾದಗಳನ್ನು ತೊಗೊಂಡು ಹೋದ್ಲಲ್ಲ, ಅದೆಲ್ಲೋ ಒಂದು ಕಡೆ ಸಮಾಧಾನ. ಸೊ ಒನ್ಸ್ ಅಗೇನ್ ನಮ್ಮ ತಾತನವರ ಒಂದು ಹರಿಕತೆ ಒಂದು ಫೀಲ್ಡಿಂದ ನಾವು ಈ ರೀತಿ ನಟನೆ ಫೀಲ್ಡಿಗೆ ಬಂದಿದ್ದು, ಆ ನಟನೆಯ ಫೀಲ್ಡಿಂದ ಬಂದು ನನ್ನ ಮಗಳು ಸಮನ್ವಿ ಇಷ್ಟು ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದು, ನೀವೆಲ್ಲರೂ ಅವಳಿಗೆ ಕೊಟ್ಟಂಥ ನೀವೆಲ್ಲರೂ ಅವಳಿಗೆ ತೋರಿಸಿದಂಥ ಒಂದು ಪ್ರೀತಿ. ಅದಾದಮೇಲೆ ಹರ್ಷಿಗೂ ಎಷ್ಟು ಜನ ಬ್ಲೆಸ್ ಮಾಡಿದ್ರಿ. ಆ್ಯಂಡ್ ಇವತ್ತಿಗೂ ಕೂಡ ಎಲ್ಲೂ ಹೋದರೂ ಕೂಡ ಅವನನ್ನು ಯಾರೇ ನೋಡಿದ್ರು ಕೂಡ ಅವನಿಗೆ ಫಸ್ಟ್ ಹೇಳೋದೆ, ಅಪ್ಪ ದೀರ್ಘಾಯುಷ್ವಂತನಾಗಿ ಬಾಳಪ್ಪ ಅಂತಾರೆ. ಸೊ ಅವೆಲ್ಲ ಕೇಳಿದಾಗ ಬಹಳ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಅಂದರೆ ನಮಗಾಗಿರೋ ಆ ಗಾಯಕ್ಕೆ ಅದು ಡೆಫಿನೆಟ್ಲಿ ಅದೊಂದು ದೊಡ್ಡ ಮೆಡಿಸಿನ್ ಥರ. ಸೊ ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಮ್ಮ ಅಪಾರ್ಟ್ಮೆಂಟಲ್ಲಿ ಕೆಲವು ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ರಿಲೇಟಿವ್ಸ್, ನನ್ನ ಕಸಿನ್ಸ್, ನಮ್ಮ ಅಕ್ಕ, ನಮ್ಮ ಭಾವ ಆ್ಯಂಡ್ ನನ್ನ ರೂಪೇಶ್ ಮನೆ ಕಡೆಯವರು, ಇವರೆಲ್ಲರೂ ನಮಗೆ ಆ ಟೈಮಲ್ಲಿ ನಿಂತಂಥ ಸಪೋರ್ಟಿಂದ ನಾನು ಅರ್ಥ ಮಾಡ್ಕೊಂಡಿದ್ದು ಒಂದೇ, ಎಂಡ್ ಆಫ್ ದ ಡೇ ಮನುಷ್ಯನಿಗೆ ಪ್ರೀತಿ ವಿಶ್ವಾಸ ಒಂದೇ ಬೇಕಾಗತ್ತೆ. ಬೇರೆ ಏನೇ ಇದ್ದರೂ ಕೂಡ ಅವನಿಗೆ ಯಾವ ಸಿಚುವೇಶನಲ್ಲೂ ಅದು ಹೆಲ್ಪ್ ಮಾಡೋದಿಲ್ಲ. ಸೊ ಮೊದಲು ನಾವು ಪ್ರೀತಿಯನ್ನು ಹಂಚಬೇಕು, ಪ್ರೀತಿಯನ್ನು ಕೊಡಬೇಕು, ಪ್ರೀತಿಯನ್ನು ಸಂಪಾದನೆ ಮಾಡಬೇಕು. ಆ್ಯಂಡ್ ಆ ಟೈಮಲ್ಲೆಲ್ಲ ಇನ್ನೂ ಒಂದು ಪಾಠ ಕಲಿತೆ. ನನಗೆ ಪರ್ಸ್ನಲ್ ಒಪಿನಿಯನ್ ಅಷ್ಟೇ ಅದು, ನಾನು ಇದು ಯಾರ ಬಗ್ಗೆನೂ ಯಾರಿಗೂ ಹೇಳ್ತಾ ಇಲ್ಲ, ಇಟ್ಸ್ ಜಸ್ಟ್ ಮೈ ಪರ್ಸ್ನಲ್ ಒಪಿನಿಯನ್. ಅವಾಗೆಲ್ಲ ಈ ಸ್ಟೇಟಸ್ ನೋಡುವಾಗ ಎಲ್ಲರೂ ಸ್ಟೇಟಸ್ಗಳು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಬೇರೆ ಬೇರೆ ಸಮಾರಂಭಗಳದ್ದು ಸ್ಟೇಟಸ್ಗಳು ಹಾಕ್ತಿದ್ರು. ಆವಾಗ ಅದು ನಮಗೆ ತುಂಬ ಪ್ರಿಕ್ಕಾಗೋದು. ಸೊ ಆವಾಗ ನನಗೆ ರಿಯಲೈಸ್ ಆಗಿದ್ದು, ಇರೋದನ್ನು ನಾವೇನೋ ಪ್ರಪಂಚಕ್ಕೆ ತೋರಿಸ್ಬಿಡ್ತೀವಿ, ನಮ್ಮ ಹತ್ರ ಇವೆಲ್ಲ ಇದೆ ಅಂತ. ಸೊ ಇಲ್ಲದೇ ಇರೋರು ಅದನ್ನು ನೋಡ್ತಿರುವಾಗ ಅವರು ಎಷ್ಟು ನೋವು ಅನುಭವಿಸಿರ್ತಾರೆ.
ಸೊ ನಾವು ಇದೆ ಅಂತ ತೋರಿಸಿ ಇನ್ನೊಬ್ಬರ ಮನಸ್ಸಿಗೆ ದುಃಖ ಬೇಕಾ ನಮಗೆ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಾ? ಈ ಸೋಷಿಯಲ್ ಮೀಡಿಯಾ ಇದರಲ್ಲಿ ನಾವು ತೋರಿಸೋ ಒಂದು ಆಡಂಬರದ ಜೀವನ ಯಾರ ಜೀವನನೂ ಅಷ್ಟು ಹ್ಯಾಪಿಯಾಗಿ ಅಷ್ಟು ಹ್ಯಾಪನಿಂಗ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಏನಾದರೂ ಒಂದು ನೋವು ಇದ್ದೇ ಇದೆ. ಹೌದು, ಆ ನೋವನ್ನು ಮರೆಮಾಚಿ ನಾವು ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡ್ತೀವಿ. ಬಟ್ ನಮ್ಮ ಖುಷಿ ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡಬಾರ್ದು. ಅದು ತುಂಬ ಆಸೆ ಇದೆ. ಆ್ಯಂಡ್ ಹೌದು, ಡೆಫಿನೆಟ್ಲಿ ಐ ವಾಂಟ್ ಟು ಕಮ್ ಬ್ಯಾಕ್. ಬಟ್ ಈಗ ಇವನು ಸ್ವಲ್ಪ ಚಿಕ್ಕವನಿದ್ದಾನೆ ಆ್ಯಂಡ್ ಇವನು ತುಂಬ ತರಲೆ ಬೇರೆ ಇದ್ದಾನೆ. ಸ್ವಲ್ಪ ನಮ್ಮ ಅಟೆನ್ಷನ್ನ ತುಂಬ ಡಿಮ್ಯಾಂಡ್ ಮಾಡ್ತಾನೆ. ಆ್ಯಂಡ್ ರೈಟ್ ನಾವು ನಾನು ನನ್ನ ಮದರ್ಹುಡ್ನ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಅವನ ಜೊತೆ. ಆ್ಯಂಡ್ ನನಗೆ ಅನಿಸುತ್ತೆ, ಇಲ್ಲ ಇವನ್ನ ಬಿಟ್ಟು ಹೋದರೆ ಇವನು ತುಂಬ ತರಲೆ ಇದ್ದಾನಪ್ಪ, ಸೊ ಐ ಹ್ಯಾವ್ ಟು ಬಿ ದೇರ್ ಅನ್ನೋದು. ಸೊ ಬಹುಶಃ ಇನ್ನೊಂದು ಸ್ವಲ್ಪ ದೊಡ್ಡವನಾದಮೇಲೆ ಐ ವಿಲ್ ಡೆಫಿನೆಟ್ಲಿ ರೆಸ್ಯೂಮ್ ಬ್ಯಾಕ್. ಆ್ಯಂಡ್ ಎಲ್ಲೋ ಒಂದು ಕಡೆ ಸ್ವಲ್ಪ ಮನಸ್ಸಲ್ಲಿ ಈ ಇನ್ಸಿಡೆಂಟ್ಸ್ ಎಲ್ಲ ಆದಾಗ ಆ ಭಯ ಆಫ್ ಬೀಯಿಂಗ್ ಜಡ್ಜ್ಡ್, ಬಿಕಾಸ್ ಜನ ನಿಮ್ಮನ್ನು ತುಂಬ ಬೇಗ ಜಡ್ಜ್ ಮಾಡಿಬಿಡ್ತಾರೆ. ಅವ್ರ ಒಪಿನಿಯನ್ನ ತುಂಬ ಬೇಗ ನಿಮ್ಮ ಹಣೆಪಟ್ಟಿಗೆ ಅಂಟಿಸ್ಬಿಡ್ತಾರೆ. ಸೊ ಇವಾಗಲೂ ಅಷ್ಟೇ, ಅವಾಗೆಲ್ಲ ಮಗುನ ಬಿಟ್ಟು ಶೂಟಿಂಗ್ ಹೋಗ್ತಾರೆ ವಾಸ್ ದ ಬಿಗ್ಗೆಸ್ಟ್ ಕಂಪ್ಲೇಂಟ್ ನನಗಿರ್ತಾ ಇದ್ದಿದ್ದು. ಆ್ಯಂಡ್ ಈಗಲೂ ಅಷ್ಟೇ ಎಷ್ಟೊಂದು ಎಕ್ಸ್ಪೀರಿಯನ್ಸಸ್ ಏನಾಗುತ್ತೆ ಅಂತಂದರೆ, ಒಂಚೂರು ನಾನು ಎಲ್ಲಾದರೂ ನಗ್ನಗ್ತಾ ಕಾಣಿಸ್ಕೊಂಡ್ರೆ ನನಗೆ ಇಮಿಡಿಯೇಟಾಗಿ ಒಂದು ಅಲಾರ್ಮ್ ನನಗೆ ಹೊಡೆಯೋಕ್ಕೆ ಶುರು ಆಗಿಬಿಡುತ್ತೆ. ಬಿಕಾಸ್ ದಟ್ ಫಿಯರ್ ಆಫ್ ಬೀಯಿಂಗ್ ಜಡ್ಜ್ಡ್ ಒನ್ಸ್ ಅಗೇನ್. ಇವ್ರು ಆಗಲೇ ಮರ್ತೋಗ್ಬಿಟ್ಟಿದ್ದಾರೆ, ಇವ್ರು ಆಗಲೇ ಎಲ್ಲ ಮರೆತು ಶಿ ಇಸ್ ಗೆಟಿಂಗ್ ಬ್ಯಾಕ್ ಟು ನಾರ್ಮಲ್. ಹೌದು, ಪ್ರತಿಯೊಬ್ಬರಿಗೂ ಕಹಿ ಘಟನೆಗಳು ನಡೆಯುತ್ತೆ. ಬಟ್ ನಾರ್ಮಲಿಗೆ ಬರೋಕ್ಕೆ ಅವ್ರು ತುಂಬ ಫೈಟ್ ಮಾಡ್ತಾ ಇರ್ತಾರೆ, ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತಾರೆ, ತುಂಬ ಬ್ಯಾಟಲ್ ಮಾಡ್ತಾ ಇರ್ತಾರೆ. ಸೊ ಆ್ಯಸ್ ಫ್ರೆಂಡ್ಸ್, ಫ್ಯಾಮಿಲಿ, ಸೊಸೈಟಿ, ನಾವು ಅವರನ್ನು ಆ ನೋವಿಂದ ಹೊರಗಡೆ ತರೋಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ಮಾಡಬೇಕೇ ಹೊರತು ಮತ್ತೆ ಆ ಮನಸ್ಸಿಗೆ ಘಾಸಿ ಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಬಾರ್ದು. ಸೊ ಇವನ ವಿಚಾರದಲ್ಲೂ ನನಗೆ ಆ ಮೈಂಡ್ ಬ್ಲಾಕ್ ಇನ್ನೂ ತುಂಬ ಹಾಗೆ ಸ್ಟ್ರಕ್ ಆಗಿಬಿಟ್ಟಿದೆ. ನಾನೇನಾದರೂ ಶೂಟಿಂಗ್ ಹೋದೆ ಮತ್ತು ಜನ ಎಲ್ಲಿ ಶಿ ಇಸ್ ಆಲ್ರೆಡಿ ಗೆಟಿಂಗ್ ಬ್ಯಾಕ್ ಟು ಶೂಟ್ಸ್, ಅವ್ರು ಆಗಲೇ ಶೂಟಿಂಗ್ ಬಂದುಬಿಡ್ತಾ ಇದ್ದಾರೆ ಅಂತೆಲ್ಲ ಮಾತಾಡ್ಬಿಡ್ತಾರೋ ಅನ್ನುವಂಥದ್ದು. ಬಟ್ ಅಫ್ಕೋರ್ಸ್ ಈಗ ನಾನು ಅದರಿಂದ ಎಲ್ಲ ಮೀರಿ ಹೊರಗಡೆ ಬಂದಿದ್ದೀನಿ. ನಮ್ಮ ಲೈಫ್ ನಮಗೆ ಗೊತ್ತು, ನಮ್ಮ ಬ್ಯಾಟಲ್ಸ್ ನಮಗೆ ಗೊತ್ತು. ಆ್ಯಂಡ್ ಎಷ್ಟೋ ಜನ ನಮ್ಮ ಜೀವನದಲ್ಲಿ ಆಗಿರೋ ಈ ಘಟನೆಯನ್ನು ತಗೊಂಡು ಅವರ ರಿಪೋರ್ಟ್ ಕಾರ್ಡ್ನ ಬರ್ಕೋತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಅವ್ರು ಏನು ಮಾಡಿದ್ರು ನೋಡಿ, ಅದಕ್ಕೆ ಅವ್ರ ಲೈಫಲ್ಲಿ ಆಗಾಯಿತು, ಬಟ್ ನಾವು ತುಂಬ ಒಳ್ಳೆಯವರು, ಅದಕ್ಕೆ ನಮ್ಮ ಲೈಫ್ ತುಂಬ ಚೆನ್ನಾಗಿದೆ ಅನ್ನೋ ಒಂದು ರಿಪೋರ್ಟ್ ಕಾರ್ಡ್ನ ಬರ್ಕೋತಾ ಇದ್ದಾರೆ. ಇಟ್ಸ್ ಓಕೆ, ನಿಮ್ಗೆ ಅದು ಖುಷಿ ಕೊಡುತ್ತೆ, ಆ ಥರ ಮಾಡೋದ್ರಿಂದ ಅವ್ರಿಗೆ ಖುಷಿ ಸಿಗುತ್ತೆ ಅಂದರೆ ನೋ ಪ್ರಾಬ್ಲಮ್. ಯಾರೇ ಆದರೂ ಖುಷಿಯಾಗಿರಲಿ, ಈ ಮೂಲಕನಾದರೂ ನಮ್ಮಿಂದ ನಿಮ್ಗೊಂದು ಖುಷಿ ಸಿಕ್ಕಿದೆಯಲ್ಲ ಅಂತ ನಾವು ಕೂಡ ಖುಷಿನೇ ಪಡ್ತೀವಿ. ಬಟ್ ವಾಪಸ್ ನನ್ನ ಕರಿಯರ್ನ ರೆಸ್ಯೂಮ್ ಮಾಡಬೇಕು ಅನ್ನೋದು ನನಗೆ ತುಂಬ ಆಸೆ ಇದೆ. ಪ್ರೊವೈಡೆಡ್ ಸ್ವಲ್ಪ ನನ್ನ ಮಗ ಹರ್ಷ್ ದೇವ್ ಅವನೊಂಚೂರು ದೊಡ್ಡವನಾದಮೇಲೆ ನನಗೂ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಕಮ್ಮಿ ಆಗಿದೆ ಅಂತ ಅನಿಸಿದ್ರೆ ನಾನು ಮತ್ತೆ ನನ್ನ ಫ್ಯಾಮಿಲಿಯನ್ನು, ಅಂದರೆ ನನ್ನ ಆ್ಯಕ್ಟಿಂಗ್ ಫ್ಯಾಮಿಲಿಯನ್ನು ಸೇರ್ತೀನಿ. ಮತ್ತು ನನಗೆ ಇಷ್ಟು ದಿನ ಎಷ್ಟೊಂದು ಪ್ರೀತಿ ಆಶೀರ್ವಾದ ಕೊಟ್ಟಿರೋ ನಿಮ್ಮೆಲ್ಲರಿಗೂ ನಾನು ಸದಾ 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 ಚಿರಋಣಿಯಾಗಿರ್ತೀನಿ. ಇನ್ಫ್ಯಾಕ್ಟ್ ನಮ್ಮ ಕಷ್ಟದ ದಿನಗಳಲ್ಲಿ ನೀವೆಲ್ಲರೂ ಮಾಡ್ತಾ ಇದ್ದಿದ್ದಂಥ ಮೆಸೇಜು, ನೀವೆಲ್ಲರೂ ಕಳಿಸ್ತಾ ಇದ್ದಿದ್ದಂಥ ವಾಟ್ಸಪ್ಪು ನಮಗೆ ಒಂದು ದೊಡ್ಡ ಸ್ಟ್ರೆಂತ್ ಆಗಿ ಕಾಣಿಸ್ಕೊಳ್ತು. ನಾವು ಅದರಿಂದನೇ ಹೊರಗೆ ಬರೋಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಡೆಫಿನೆಟ್ಲಿ ನೆವರ್ ದ ಲೀಸ್ಟ್ ನನ್ನ ಫ್ಯಾಮಿಲಿ ಮೆಂಬರ್ಸ್, ನನ್ನ ಕಸಿನ್ಸ್, ನನ್ನ ಫ್ರೆಂಡ್ಸ್, ನಮ್ಮ ರೂಪೇಶ್ ಅವ್ರ ಫ್ಯಾಮಿಲಿಯವರು, ಇವರೆಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದರು. ಸೊ ಒಬ್ಬರ ಮನೇಲಿ ಕಳ್ತನ ಆದರೆ ನಾವೇನು ಮಾಡ್ತೀವಿ, ಇಮಿಡಿಯೇಟಾಗಿ ನಮ್ಮ ಮನೇನ ಬಂದೋಬಸ್ತ್ ಮಾಡ್ಕೋತೀವಿ. ಹೇಗೆ ಅಂದರೆ 1-2-3 ಎಕ್ಸ್ಟ್ರಾ ಲಾಕ್ಸ್ ಹಾಕೋದು, ಒಂದು ಸೇಫ್ಟಿ ಗೇಟ್ ಹಾಕ್ಸ್ಕೊಳ್ಳೋದು, ಯಾಕೆಂದರೆ ಅವ್ರ ಮನೇಲಿ ಆದ ಕಳ್ತನ ನಮ್ಮ ಮನೇಲಿ ಆಗಬಾರ್ದು ಅಂತ. ಲೈಕ್ ವೈಸ್ ಲೈಫು ಹಾಗೆ ಒಬ್ಬರ ಜೀವನದಲ್ಲಿ ನಡೆದಂಥ ಘಟನೆಯನ್ನು ನಾವು ನೋಡಿ ತಿಳಿದು ಕಲ್ತ್ಕೋಬೇಕು. ಏನಂದ್ರೆ ಲೈಫ್ ಇಸ್ ತುಂಬ ಕ್ಷಣಿಕ. ಸೊ ಪ್ರೀತಿಯಿಂದ, ಎಲ್ಲರನ್ನೂ ಪ್ರೀತಿಯಿಂದ ನೋಡೋಣ, ಎಲ್ಲರಿಗೂ ಪ್ರೀತಿ ಕೊಡೋಣ, ಪ್ರೀತಿ ಹಂಚೋಣ. ಎಂಡ್ ಆಫ್ ದ ಡೇ ಯಾರು ಏನೂ ತೊಗೊಂಡು ಹೋಗಲ್ಲ. ಇದಂತೂ ನಾವು ಒಂದು ಸರಣಿಯಲ್ಲಿ ನೋಡ್ಕೊಂಬಂದ್ಬಿಟ್ಟಿದ್ದೀವಿ, ನಮ್ಮ ತಂದೆ, ನನ್ನ ತಾಯಿ, ನನ್ನ ಮಗಳು. ಸೊ ಹೀಗೆ ಇವ್ರನ್ನೆಲ್ಲ ನೋಡಿದಾಗ ನನಗೆ ಆವಾಗ ಹೊಡೆಯೋ ಅಲಾರ್ಮ್ ಒಂದೇ, ಏನಂದರೆ ಯಾವುದು ಬರಲ್ಲ, ನಮ್ಮ ನೋವನ್ನು ಕೂಡ ಯಾರೂ ತೊಗೊಳ್ಳೋದಕ್ಕಾಗೋದಿಲ್ಲ, ಬಟ್ ಖುಷಿಯನ್ನು ಮಾತ್ರ ನಾವು ಸ್ಪ್ರೆಡ್ ಮಾಡ್ಬೋದು, ಹಂಚ್ಕೋಬೋದು. ಸೊ ಆದಷ್ಟು ಎಲ್ಲರೂ ಒಬ್ಬರಿಂದ ಒಬ್ಬರು ಪ್ರೀತಿಯನ್ನು ಹಂಚ್ಕೋತಾ ಪ್ರೀತಿಯಿಂದ ಇರೋಣ. ಯಾಕಂದರೆ ಲೈಫ್ ಇಸ್ ವೆರಿ ಬ್ಯೂಟಿಫುಲ್. ಲೆಟ್ಸ್ ಸ್ಪ್ರೆಡ್ ಲವ್. ತುಂಬ ಥ್ಯಾಂಕ್ಸ್ ಅಮೃತನ ಹೇಳೋರು. ನಿಮ್ಮ ಜೊತೆ ತುಂಬ ಹೊತ್ತು ಇಷ್ಟು ಎಲ್ಲ ವಿಷಯಗಳನ್ನ ಹಂಚ್ಕೊಂಡು, ನಿಮ್ಮ ನೋವುಗಳನ್ನೂ ಹಂಚ್ಕೊಂಡು, ನಲಿವನ್ನು ಹಂಚಿಕೊಂಡು ನೀವು ನಮ್ಮ ಜೊತೆ ಕಾಲ ಕಳೆದಿದ್ದೀರಿ. ನಮ್ಮದು ಒಂದು ಕೊನೆ ಆಸೆ ಏನಂದರೆ, ನೀವು ಮಂಗಳ ಒಂದು ಹಾಡ್ತಿರಲ್ಲ, ಅದೊಂದು ಹಾಡಿ ನಿಮಗೆ ಸಂದರ್ಶನ ಹಾಡಿ.
ಓಕೆ, ಅದು ಇನ್ನೊಂದೇನೆಂದರೆ ಪಾಪ ನಮ್ಮ ತಾಯಿಯವರೆಲ್ಲ ಅವಾಗೆಲ್ಲ ಹೇಳೋರು ಸಂಗೀತ ಕಲೀರಿ, ಭರತನಾಟ್ಯ ಕಲೀರಿ ಅಂತ. ಹುಡುಗ ಬುದ್ಧಿ ನಾವೇನೂ ಕಲಿತಾ ಇರಲಿಲ್ಲ. ಸೊ ಹಾಗಾಗಿ ಶ್ರುತಿಬದ್ಧವಾಗಿ ಸ್ವರಬದ್ಧವಾಗಿ ನಾನು ಹಾಡೋದಕ್ಕೆ ಬರದೇ ಇರ್ಬೋದು, ಆದರೂ ನಾನು ಏನು ಕಲ್ತಿದ್ದೀನೋ ಅದನ್ನು ಖಂಡಿತ ಹಾಡ್ತೀನಿ. ಹಾಗೆ ನಮಗೆ ನಾಣಿಯವರು ತುಂಬ ಥ್ಯಾಂಕ್ಸ್ ಎಲ್ಲ ಹೇಳೋ ಅವಶ್ಯಕತೆಯೇ ಇಲ್ಲ, ಯಾಕೆಂದರೆ ನಿಮ್ಮನ್ನೆಲ್ಲ ನಾನು ಹೇಳ್ದಾಗೆ ನೀವೆಲ್ಲ ನಮಗೆ ಗಾಡ್ ಫಾದರ್ಸ್ ಇದ್ದಂಗೆ, ನಮ್ಮ ಗುರುಗಳ ಸ್ಥಾನದಲ್ಲಿ ನೀವೆಲ್ಲರೂ ಯಾವಾಗಲೂ ಇರ್ತೀರಿ. ಎಷ್ಟು ಫ್ರೆಂಡ್ಲಿಯಾಗಿ ನಮ್ಮನ್ನೆಲ್ಲ ನೀವು ನಡೆಸ್ಕೊಂಡು ಬಂದಿದ್ದೀರಾ. ಸೊ ಇದುವರೆಗೂ ನಾನು ಎಲ್ಲೂ ಕೂಡ ಈ ಎಲ್ಲ ವಿಚಾರಗಳನ್ನ ಶೇರ್ ಮಾಡಲಿಲ್ಲ. ಬಟ್ ನಾಣಿ ಸರ್ ಬಂದಾಗ ಯಾರೋ ನಮ್ಮ ಆಪ್ತರೊಬ್ಬರು ಬಂದಿದ್ದಾರೆ, ಅವ್ರ ಹತ್ರ ನನ್ನ ಮನಸ್ಸಿನ ನೋವುಗಳನ್ನ ಭಾವನೆಗಳನ್ನ ಹೇಳ್ಕೊತಿದ್ದೀನೇನೋ ಅಂತ. ಇದು ಮೊಟ್ಟ ಮೊದಲನೇ ಬಾರಿ, ಪ್ರಾಬ್ಲಿ ಆಫ್ಟರ್ 3 years ಇದೇ ಫಸ್ಟ್ ಟೈಮ್ ನಾನು ಬಂದು ಒಂದು ಕಡೆ ನೀವು ಹೇಳ್ದಂಗೆ ನಮ್ಮ ನೋವನ್ನು ನಮ್ಮ ನಲಿವನ್ನು ಹಂಚ್ಕೋತಾ ಇರೋದು. ಯಾಕೋ ಇವತ್ತು ಮನಸ್ಸು ತುಂಬ ಹಗುರ ಅನ್ನಿಸ್ತಾ ಇದೆ. ನನ್ನ ಮನಸ್ಸಿನ ಭಾವನೆ ಎಲ್ಲ ಎಲ್ಲರ ಹತ್ರ ಹೇಳ್ಕೊಂಡೆ ಅಂತ ಕೂಡ ಅನ್ನಿಸ್ತಾ ಇದೆ. ಹಾಗೆ ಬಹಳ ದಿನಗಳಿಂದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಬೇಕು ಅಂತ ಒಂದು ಆಪರ್ಚುನಿಟಿ ಕಾಯ್ತಿದೆ. ಬಹುಶಃ ನಿಮ್ಮಿಂದ ಅದು ಇವತ್ತು ನನಗೆ ಸಾಧ್ಯ ಆಗಿರೋದು. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಯು ಮಿಸ್ಟರ್ ನಾಣಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಮನಸ್ಸನ್ನು ಹಗುರ ಮಾಡಿ ನನ್ನ ಭಾವನೆಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ, ಜೊತೆಗೆ ನಮ್ಮ ತಾತನವರ ಹರಿಕತೆಯ ಬಗ್ಗೆ, ಆ ನಶಿಸಿ ಹೋಗ್ತಿರುವಂಥ ಒಂದು ಕಲೆಯ ಬಗ್ಗೆ ನೀವು ತೋರಿಸಿರುವಂಥ ಒಂದು ಪ್ರೀತಿ, ಗೌರವ, ನಾನು ಸದಾ ಆಭಾರಿಯಾಗಿರ್ತೀನಿ. ಹಾಗೆ ಇಷ್ಟು ಹೊತ್ತು ನಿಮ್ಮ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ನಿಮ್ಮ ಸಮಯವನ್ನು ನಮಗಾಗಿ ನೀಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ, ಮಂಗಳವಾಗಲಿ ಸರ್ವರಿಗೆ. ನಮಸ್ಕಾರ.